ಕಾಣ್ತಾವೆ. ಇದು ಬೀನಿಸ್ ಕಾಳು ಸುರಿದಿರೋವು. ಹತ್ರಕ್ಕೆ ಹೋಗಿ ನೋಡೋಣ ಅಂತ ನೋಡ್ತಾ ಇದ್ದೀನಿ. ಕವರ್ ತಗೊಂಬಂದು ತುಂಬ್ಕೊಂಡು ಮಾತ್ರ ಗ್ಯಾರಂಟಿ. ಜಾಸ್ತಿ ಇದ್ರೆ ಎಷ್ಟೊಂದು ಸುರಿದವೆ ಅಂದರೆ ಇವ್ರ ಬೆಳೆ ಮಾಡೋದ್ರಿಂದ ಅದೇ ಹಸಿ ಕಾಳಿಲ್ಲ ಸುರಿದವೆ. ಅದೇ ನೋಡಿ ನಮ್ಮನೆಲ್ಲ ಹೇಗೆ ತಿನ್ಬಿಡೋರು ಕಾಳು ನೋಡ್ರಿ. ಎಷ್ಟು ಬೀನ್ಸ್ ಕಾಳು ನೋಡಿ, ಎಷ್ಟೊಂದು ವೇಸ್ಟ್ ಮಾಡೋರು. ಇಲ್ಲೇ ಅಲ್ಲ ಸುಮಾರು ಕಡೆ ಇದೇ ಥರ ಸುರಿದವ್ರ ಕಾಳುಗಳು. ಮಿಷಿನಲ್ಲಿ ರಾಗಿ ನೋಡಿ, ರಾಗಿ ಪಾಗಿ ಎಲ್ಲ ಒಟ್ಟೋಗಿ ಎಷ್ಟೈತವಲ್ಲ ಹಂಗೆ ಇಷ್ಟೊಂದು ಕಾಳುಗಳು ವೇಸ್ಟ್. ರೈತರು ನಮ್ಮಲ್ಲಾಗಿದ್ದರೆ 6 ತಿಂಗಳು ಸಾಂಬಾರ್ಗಾಗವು. ಬ್ಲ್ಯಾಕ್ ಬೀನ್ಸ್ ಕಾಳು ತುಂಬ್ಕೊಂಡು ಹೋಗ್ಬೋದು ತಿನ್ಬೋದು. ಎಲ್ಲರೂ ಇದ್ದರೆ ಎಲ್ಲರಿಗಾರು ಕೊಟ್ಟು ಕಳಿಸ್ಬೋದಾಯ್ತು. ಇಲ್ಲಿ ಅಕ್ಕ ತಂಗಿರಿಗೆ ಅಣ್ಣ ತಮ್ಮದಿರಿಗೆ ಅಂತ ತಗೊಂಡೋಗ್ರಪ್ಪ ಅಂತ. ಇಲ್ಲಿ ನಾವು ಮಾಡ್ಕೊಂಡು ತಿನ್ನೋಕ್ಕೆ ಆಗಲ್ಲ, ತಿನ್ನೋಕ್ಕಾಗಲ್ಲ ಅಂತಲ್ಲ. ಒಬ್ಬರು ಎಷ್ಟು ತಿಂತೀರ? ಜನ ಇಲ್ದಿರತ್ತವ ಹಿಂಗೆ ವೇಸ್ಟ್ ಮಾಡ್ತಾರೆ. ಜನ ಇರತ್ತವ ತಿನ್ನೋಕ್ಕಿರಲ್ಲ. ನೋಡಿ ಇಲ್ಲೂ ಅಷ್ಟೇ ನೋಡಿ. ರಾಮ ಗಾಡಿಗೆ ಕಟ್ ಮಾಡ್ತಾವಲ್ಲ ಕಾಳುಗಳು. ನಾವು ರಾಗಿ ಉದ್ರೋಗಿ ಹೊಟ್ಟೆ ಹುರ್ಕತ್ತೀವಲ್ಲ ಹಂಗೆ ಬೀನಿಸ್ ಕಾಳುಗಳು. ಗುಮ್ಮಟೆ ಹಣ್ಣು ನೋಡ್ರಿ, ಇಲ್ಲೂ ಅವೆ ಗುಮ್ಮಟೆ ಹಣ್ಣು. ನಾವು ರೇಣುಕಪ್ಪ ಪಾಳಲ್ಲಿ ತಿಂತಿದ್ದೆ ಗುಮ್ಮಟೆ ಹಣ್ಣು ಇದ್ದಾವೆ ನೋಡಿ. ಸಿಹಿ ಐತೆ ಇಲ್ವ ಅಂತ ತಿಂದು ಚೆಕ್ ಮಾಡ್ತೀನಿ ರೀ. ಗುಮ್ಮಟೆ ಹಣ್ಣೆ. ನಾವು ದನ ಕಾಯ್ಬೇಕಾರೆ ಅಂದರೆ ಗುಮ್ಮಟೆ ಹಣ್ಣೆ ಚೆನ್ನಾಗೈತೆ. ಅದೇ ಟೇಸ್ಟ್ ಐತೆ. ಕೋಲ್ಡ್ ಅಲ್ವಾ, ಸ್ವಲ್ಪ ಕಮ್ಮು. ಬೀನಿಸ್ ಕಾಳು ಏನು ನಮ್ಮ ಹೊಲದಲ್ಲಿ ತಿರ್ಗಾಡ್ತಾ ಇದ್ದೀನಿ. ಯಾರ್ದೋ ಎಲ್ಲೋ 100 ಎಕರೆ ಹೊಲ ಸುಮ್ಮನೆ ತಿರ್ಗಾಡೋದು ನೋಡಿ. ಒಟ್ಟು ಕುರಿಗೆ ಆಡಿಗೆ ಒಳ್ಳೆ ಆಡು ಒಟ್ಟಾಗೋದು ಗುಮ್ಮಟೆ ಹಣ್ಣು. ವಾವ್, ಎಷ್ಟು ಚೆನ್ನಾಗೈತೆ ಇದು. ಇದು ಸಖತ್ ಸ್ವೀಟ್ ಐತೆ ನಿಜ. ಗುಮ್ಮಟೆ ಹಣ್ಣೆ. ಬೇಜನ್ ಬಿದ್ದವಪ್ಪ ಇಲ್ಲಿ ನೋಡಿ. ಅಯ್ಯಪ್ಪ, ಮಲ ಪಿಚ್ಕೆ ಇರ್ತೈತೆ ನೋಡ್ರಿ. ಮಲದ ಪಿಚ್ಕೆ. ಸಾರಿ ಏನು ಗುಮ್ಮಟೆ ಅಂತಂದ ತಕ್ಷಣ ಸಿಂದು ಬರ್ತಪ್ಪ. ಏನು ತಿಂದ್ಬಿಟ್ನೋ ಏನೋ. ಓಹೋ, ಸುಮಾರವೆ ಗುಮ್ಮಟೆ ಹಣ್ಣು ಇಲ್ಲಿ. ಒಂದು ಟೈಮಲ್ಲಿ ಇವೇ ಊಟ ಆಗಿದ್ದು ನಮಗೆಲ್ಲ. ಹೌದು, ಬೇಜನವೇ. ನಮಗೆಲ್ಲ ಒಂದು ಟೈಮಲ್ಲಿ ಇವೇ ಊಟ. ಮಧ್ಯಾಹ್ನದ ಹೊತ್ತು ತಿಂತೀನಿ ರೀ. ಎಷ್ಟೋ ದಿನ ಆಗೋಯ್ತು ತಿಂದು. ಎಣ್ಣೆ ಆಗ್ಬಿಟ್ಟೈತೆ ನೋಡಿ. ವಸಿಲ್ಲ ಎಷ್ಟು ದಿನ ನಾನು ಒಬ್ಬನೇ. ಎಲ್ಲರೂ ಬಂದರೆ ತಿನ್ಬೋದಪ್ಪ ನೋಡಿ.
ಬೇಜನವೇ ಎಷ್ಟು ದಿನ ಗುಮ್ಮಟ ಹಣ್ಣು ಒಬ್ಬನೇ. ಅಯ್ಯೋ ನೋಡಿ ಎಲ್ಲ ಅವೇ ಗುಮ್ಮಟ ಹಣ್ಣೆ. ಎಲ್ಲ 100 ಆಡು ಸಾಕಬೋದಾಯ್ತು. ಹೀಗೆ 100 ಆಡು ಇವೆಲ್ಲ ಬಳ್ಕೊಂಡೋಗಿ ಊರಲ್ಲಿ ಇದ್ದಿದ್ರೆ ಇದನ್ನೆಲ್ಲ ಚೀಲಿ ತುಂಬ್ಕೊಂಡೋಗಿ ಸಾಕ್ತಾಯಿದ್ದೆ ಮೇಕೆನ. ನನ್ನ ಮೆರಕಕ್ಕೆ ಹಾಕೋರೆ ಇಲ್ಲ, ಒಂದು ಆಡಿಲ್ಲ, ಒಂದು ದನ ಇಲ್ಲ, ಒಂದು ಕುರಿ ಇಲ್ಲ. ಎಷ್ಟು ಇಲ್ಲೆಲ್ಲ ಬಿಟ್ಟಿದ್ರೆ ಹೆಂಗೆ ಮೇಯವು ಇಲ್ಲೆಲ್ಲ ನೋಡಿ. ಇಲ್ಲೆಲ್ಲ ಬಿಟ್ಟಿರೋ ಹೊಸಿ ಮೇಯವು ಚೆನ್ನಾಗಿ ನೋಡಿ. ಸೈಡಲ್ಲೆಲ್ಲ ಬೀನ್ಸ್ ಹಂಗಂಗೆ ಅವೆ, ಕಿತ್ತಿಲ್ಲ ನೋಡಿ. ಒಂದೇ ತವಲ್ಲ ಏಕ ಹಂಗೆ ಅವೆ, ಒಂದು ಲೈನು ಕಿತ್ತೇ ಇಲ್ಲ ನೋಡಿ. ಇಟ್ಕೊಂಬಂದು ಎಲ್ಲ ಆಡು ಕುರಿಗೆ ಹಾಕ್ಬೋದಾಯ್ತು ನೋಡಿ. ಒಂದು ಲೈನಲ್ರಿ ಒಸಿ ಒಂದು ಲೈನ ಕೂದೇ ಇಲ್ಲ ಇವನು. ಆಗಿಲ್ವಾ ಚೆಕ್ ಮಾಡ್ತೀನಿ. ಅವೇ ಹಳ್ಳಾಡ್ತವೆ ನೋಡಿ. ಕಾಳವೇ ಯಪ್ಪ ರಾಮ, ಎಷ್ಟೊಂದು ವೇಸ್ಟ್ ಮಾಡ್ತಾರೆ. ಕುರಿ ಆಡು ದನ ತರೋಕ್ಕಾದ್ರೆ ಪರ್ಮಿಷನ್ ತಗೊಂಡು ಕೇಳಬೇಕು. ಅಕ್ಕಪಕ್ಕ ಹೊಲ್ಗೊಳವು ಇಲ್ಲಿ ನೋಡಿ. ಒಸಿಲ್ಲ ರೀ ಊರು ಎಲ್ಲ ಹಂಗೆ ಆಯ್ತವೆ. ಕುರಿ ಮೇಕೆ ಎಲ್ಲ ತಿಂದು ನೋಡಿ. ಅದೇ ನಮ್ಮ ಟೆಂಪಲ್ಲು ಬೇರೆ ಈಗ ಪಕ್ಕದವ್ರದ್ದು ನೋಡಿ. ಒಟ್ಟು ಕುರಿ ಹೊಟ್ಟೆ ಉರಿತದೆ ನೋಡಿದ್ರೆ. ಅಷ್ಟಿಷ್ಟಿಲ್ಲ. ನಮ್ಮ ದೇವಸ್ಥಾನ ಎಲ್ಲ ಐತೆ ಅಂತನ, ಅಲ್ಲ ಐತೆ ಎಲ್ಲ ನಮ್ಮ ದೇವಸ್ಥಾನದೇ ಜಾಗ. ಸೂರ್ಯಕಾಂತಿ ಹೂವನೂ ಹಾಕವ್ರೆ, ಅದಿನ್ನೆಷ್ಟು ವೇಸ್ಟ್ ಮಾಡ್ತಾರೋ ಗೊತ್ತಿಲ್ಲ. ಇವರೇ ನಮ್ಮ ಜಾಗದಲ್ಲೇ ಹಾಕಿರೋದು ಸೂರ್ಯಕಾಂತಿ ಹೂವು. ರುಚಿ ಇಲ್ಲ ಎಲ್ಲ ಬೀನಿಸ್ ಹೊಟ್ಟು ಎಲ್ಲ ಎಷ್ಟು ಹೊಟ್ಟೆ ಉರಿತೈತೆ. ಪ್ಯಾಕ್ ಮಾಡೋತ್ತಕ್ಕೆ ಕಳಿಸಿದ್ರೆ ಊರಿಗೆ ಕಳಿಸಿ ಫ್ರೀಯಾಗಿ ತಗೊಂಡೋಗ್ತೀನಿ ಅಂದರೆ ತುಂಬಿಟ್ಟು ಬಿಗ್ಗೆಗೆ ಚೀಲಗಳಲ್ಲಿ ಕಳಿಸ್ಬೋದು. ಅಯ್ಯೋ ಬದಿನ ಪಕ್ಕ ಕೂದೇ ಇಲ್ಲ ಇವರು. ಗುಮ್ಮಟೆ ಹಣ್ಣು, ಬೀನಿಸ್ ಕಾಳು ಹಂಗೆ ನೋಡಿ. ಎಲ್ಲ ಉಳ್ಳಿ ಒಟ್ಟು ಸುರಿದೈತೆ. ಎಷ್ಟು ಬೇಕು ಕುರಿಗೆ ಆಡಿಗೆ ನೋಡಿ. ಗುಮ್ಮಟೆ ಹಣ್ಣು ನೋಡಿ. ಗುಮ್ಮಟೆ ನೋಡಿ ತಿನ್ಕೋಬೇಕೀಗ. ಏನು ಸ್ವೀಟ್ ಆಗವೆ. ಗುಮ್ಮಟೆ ಹಣ್ಣು ಎಷ್ಟು ಚೆನ್ನಾಗವ ನೋಡಿ. ಎಷ್ಟೊಂದವ ತಿನ್ನೋರೇ ಗತಿ ಇಲ್ಲ ಇಲ್ಲಿ. ಟೆಂಪಲ್ ಬಂತು, ಹೊಟ್ಟೆ ಸಿತೈತೆ. ಏನೂ ತಿಂದಿಲ್ಲ ಬೆಳಗ್ಗೆ ಅಂತ. ಏನೋ ಇರೋದು ವಾಂಗಿಬಾತ್ ಮಾಡಿದ್ದೆ ನೆನ್ನೆ ಪ್ರಸಾದಕ್ಕೆ. 3-4 ದಿನ ಆಗಿರಲಿ ಫ್ರಿಡ್ಜಲ್ಲಿರೋದು ಬಿಸಿ ಮಾಡೋದು ತಿನ್ನೋದು. ಇಲ್ಲಿ ಏನಿದ್ರು ಟೈಮಿಗೆ ಸರಿಯಾಗಿ ಮಾಡ್ಕೊಂಡು ತಿನ್ನಬೇಕು. ಆ ಥರ ಈ ಥರ ಏನಿಲ್ಲ. ಮಾಡಿಟ್ಕೋ ತಿನ್ನು, ಯಾವಾಗ ಮಾಡಿಟ್ಕೋ ತಿನ್ನು. ಸ್ವಾಮಿ ಕಾರ್ ತಗೊಂಬತ್ತವ್ರಾಗಲೇ ಎಲ್ಗೋಗಿದ್ರು. ಹೋಗ್ತಂದು ಇಲ್ಲಿ ಬಿಸಾಕೋಣ ನಾಲ್ಕು ಎಲ್ಗೋ ಹೊಂಟು ಸ್ವಾಮಿಯರು ನೋಡಿ. ಬತ್ತವ್ರೆ ಸ್ವಾಮಿಯರು. ಸೂರ್ಯಕಾಂತಿ ಹೂವು ಎಲ್ಲ ಹುಟ್ಟವೆ
ಬರ್ತಾವ್ರೆ. ನಮಸ್ಕಾರ ಸ್ವಾಮಿ. ಯಾವ ಕಡೆ ಪ್ರಯಾಣ? ಯಾವ ಕಡೆ ಪ್ರಯಾಣ? ಯಾವ ಕಡೆ ಸ್ವಾಮಿ ಪ್ರಯಾಣ? ಯಾವ ಕಡೆ ప్రయాణ? బ్యాంక్ దాకా వస్తావా పోయేద్దాం అంటున్నా. అంటింగ్ దాకా రానా? కుదిరితే రాలే, కుదిరితే రాలే. రా అంటే వస్తాను, లేదంటే పర్వాలేదు. కుదిరింటే రా. నాకేం కుదరదేమి, మీరు ఉంటే నన్ను మరి ఇంకా ఒక పక్క అడుగుతున్నాను కదా, ఇప్పుడు వస్తావా బ్యాంక్ దాకా వెళ్ళదు. ఏమో పర్సనల్ పని ఉంటే ఏమో పర్వాలేదు ఉంటా. ఏం పడుతుంది ಸ್ವಾಮಿಯರು ಬ್ಯಾಂಕ್ ಹೋಗಿ ಬರೋಣ ಬಾ ಅಂದರು. ನಾನು ಹೋಗಿ ಬಂದೆ. ಯಾವಾಗ ಕರೆದೆ ಬರಲಿಲ್ಲ, ಇವಾಗ ಕರೆದ್ರೆ ಹೋಗ್ತಾ ಇದ್ದೀನಿ ಅವ್ರ ಜೊತೆ. దాకా తీసుకెళ్ళి ఇడిచేసి వస్తాను. అక్కడ దాకా తీసుకెళ్ళి ఇడిచేసి వస్తాను. ఎక్కడ పని ఫోన్ మాట్లాడుతుండవా? కలిసేస్తూ ఉండను స్వామి. ఇది వేస్తాను చూడండి అమ్మకి. ಹೊರಟ ಈಗ ನಾವು ರಾಮ್ಗಳ ಜೊತೆ